ಈ ವಾರದ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೊಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಲೇ ಹೇಳ್ಬೋದಾದಂಥ ಒಂದು ಹ್ಯಾಚ್ಬ್ಯಾಕ್ ಕಾರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದ್ಯಾವುದು ಗೊತ್ತಾ? ಅದೇ ಹಾಂಡಾದವರು ಹೊಸದಾಗಿ ಲಾಂಚ್ ಮಾಡಿರುವಂಥ ಹಾಂಡಾ ಬ್ರಿಯೋ. ಹಾಂಡಾ ಬ್ರಿಯೋ ಹ್ಯಾಚ್ಬ್ಯಾಕ್ ಕಾರ್ ಇದು ಫಸ್ಟ್ ಲಾಂಚ್ ಆಗಿದ್ದು ಸೆಪ್ಟೆಂಬರ್ 2011ನಲ್ಲಿ. ಅಂದರೆ ಫಸ್ಟ್ ಇವರು ಲಾಂಚ್ ಮಾಡಿದ್ದು 5 ಸ್ಪೀಡ್ ಮ್ಯಾನ್ಯುವಲ್. ಅದಾದಮೇಲೆ ಕಸ್ಟಮರ್ಸ್ ಡಿಮಾಂಡ್ ಮೇಲೆ ಇತ್ತೀಚೆಗಷ್ಟೇ ಅಂದರೆ ಅಕ್ಟೋಬರ್ 18 ಇದರಲ್ಲಿ ಇವರು 5 ಸ್ಪೀಡ್ ಆಟೋಮ್ಯಾಟಿಕನ್ನು ಲಾಂಚ್ ಮಾಡಿದ್ದಾರೆ. ಇನ್ನು ಹಾಂಡಾ ಬ್ರಿಯೋ ಅಂತ ಹೇಳಿದರೆ ಬ್ರಿಯೋ ಇಟ್ಸ್ ಅ ಇಟಾಲಿಯನ್ ವರ್ಡ್. ಅದರ ಮೀನಿಂಗ್ ಏನು ಅಂತ ಹೇಳಿದರೆ ಯಂಗ್. ಹಾಗಾದರೆ ಹೊಸದಾಗಿ ಲಾಂಚ್ ಆಗಿರುವಂಥ ಈ ಹಾಂಡಾ ಬ್ರಿಯೋ ಸ್ಪೆಸಿಫಿಕೇಶನ್ಸ್ ಏನೇನಿದೆ ಬನ್ನಿ ನೋಡ್ಕೊಂಬರೋಣ. ಹಾಂಡಾ ಬ್ರಿಯೋ ಇದರಲ್ಲಿ 2 ವರ್ಷನ್ ಇದೆ, ಒಂದು ಆಟೋಮ್ಯಾಟಿಕ್ ಹಾಗೂ ಮ್ಯಾನ್ಯುವಲ್. ಸೊ ಮ್ಯಾನ್ಯುವಲಲ್ಲಿ ನಿಮಗೆ 4 ವೇರಿಯಂಟ್ಸಲ್ಲಿ ಈ ಹ್ಯಾಚ್ಬ್ಯಾಕ್ ಕಾರ್ ಸಿಗುತ್ತೆ. ಜೊತೆಗೆ ಆಟೋಮ್ಯಾಟಿಕಲ್ಲಿ 2 ವೇರಿಯಂಟ್ಸ್ ಇದೆ. ಈಗ ನೀವು ನೋಡ್ತಾ ಇರೋಂಥದ್ದು ಇದು ಸೆಕೆಂಡ್ ವೇರಿಯಂಟ್ ಹ್ಯಾಚ್ಬ್ಯಾಕ್ ಕಾರ್. ಸೊ ಫಸ್ಟ್ ಇದರ ಟಾಪ್ ಎಂಡ್ಗೂ ಹಾಗೂ ಇದಕ್ಕಿರುವ ವ್ಯತ್ಯಾಸ ಏನು ಅಂತ ಹೇಳಿದರೆ, ಟಾಪ್ ಎಂಡಲ್ಲಿ ಫಾಗ್ ಲ್ಯಾಂಪ್ ಹಾಗೂ ಅಲಾಯ್ ವೀಲ್ಸ್ ಪ್ರೊವೈಡ್ ಮಾಡಿರ್ತಾರೆ ಅಷ್ಟೇ. ಸೊ ಇನ್ನು ಇದರ ಲುಕ್ಸ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಅದ್ಭುತವಾಗಿದೆ. ಇನ್ನು ಫಸ್ಟ್ ನೋಟಿಸ್ ಆಗ್ತಾ ಇರುವಂಥದ್ದು ನಮಗೆ ಇದರಲ್ಲಿ ಇವರು ಕೊಟ್ಟಿರುವಂತಹ ಬೋಲ್ಡ್ ಕ್ರೋಮ್ ಗ್ರಿಲ್. ಸೊ ಈ ಬೋಲ್ಡ್ ಕ್ರೋಮ್ ಗ್ರಿಲ್ ಕೊಟ್ಟಿರೋದ್ರಿಂದ ಈ ಕಾರ್ಗೊಂದು ಪ್ರೀಮಿಯಂ ಲುಕ್ ಕೊಟ್ಟ ಹಾಗಿದೆ. ಇನ್ನು ಅದರ ಹೆಡ್ಲ್ಯಾಂಪ್ಸ್ ಬಗ್ಗೆ ಹೇಳಬೇಕಾದ್ರೆ ವೈಡರ್ ಆಗಿದೆ, ಅದಕ್ಕಿಂತ ಹೆಚ್ಚಾಗಿ ಇದು ಮರ್ಜ್ಡ್ ಆಗಿದೆ. ಇನ್ನು ಬೋಲ್ಡ್ ಕ್ರೋಮ್ ಗ್ರಿಲ್ ಜೊತೆಗೆ ಬೋಲ್ಡ್ ಕ್ಯಾರೆಕ್ಟರ್ ಲೈನ್ಸ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಏರೋಡೈನಮಿಕ್ ಶೇಪ್ ಪ್ರೊವೈಡ್ ಮಾಡಿರೋದ್ರಿಂದ ಏರ್ ಕಟ್ ಆಗುತ್ತೆ. ಸೊ ಏರ್ ಕಟ್ ಆದಾಗ ಗಾಡಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಹಾಂಡಾ ಬ್ರಿಯೋ ಇದೊಂದು ಪುಟಾಣಿ ಹ್ಯಾಚ್ಬ್ಯಾಕ್ ಥರ ಕಂಡ್ರೂ ಅಷ್ಟೇ ಇದರೊಳಗೆ ಎಷ್ಟು ಸ್ಪೇಸ್ ಇದೆ ಗೊತ್ತಾ? ಇದಕ್ಕೆ ಕಾರಣ ಇದರಲ್ಲಿ ಕೊಟ್ಟಿರುವಂತಹ ವೀಲ್ ಬೇಸ್. ಹಾಗಾಗಿ ಇದರಲ್ಲಿ ಎಷ್ಟು ವೀಲ್ ಬೇಸ್ ಪ್ರೊವೈಡ್ ಮಾಡಿದ್ದಾರೆ ಗೊತ್ತಾ? 2345 mm ಕೊಟ್ಟಿದ್ದಾರೆ. ಇನ್ನು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ 165 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಇಂಡಿಯನ್ ರೋಡ್ಸ್. ಹಾಂಡಾ ಬ್ರಿಯೋ ಹ್ಯಾಚ್ಬ್ಯಾಕ್ ಈ ಕಾರ್ ಬಗ್ಗೆ ನಿಮಗೆ ಎಷ್ಟು ತಿಳಿಸ್ತಾ ಹೋದ್ರೂ ಅಷ್ಟೇ ಇದರ ವಿಶೇಷತೆ ಕಮ್ಮಿ ಆಗೋದೇ ಇಲ್ಲ. ಇನ್ನು ರೇರಲ್ಲಿ ಅಂಥ ವಿಶೇಷತೆ ಏನಿದೆಪ್ಪ ಅಂತ ಹೇಳಿದರೆ ಇದರಲ್ಲಿ ಕೊಟ್ಟಿರುವಂಥ ಫ್ಯೂಚರಿಸ್ಟಿಕ್ ಡಿಸೈನ್. ಫ್ರಂಟ್ ಹೆಡ್ ಲ್ಯಾಂಪ್ಸ್ ಎಷ್ಟು ಸ್ಟೈಲಿಶ್ ಆಗಿ ಬೋಲ್ಡ್ ಆಗಿ ಕೊಟ್ಟಿದ್ದಾರೋ ರೇರ್ ಟೇಲ್ ಲ್ಯಾಂಪ್ಸ್ ಅಷ್ಟೇ ಸ್ಟೈಲಿಶ್ ಹಾಗೂ ಬೋಲ್ಡ್ ಆಗಿದೆ. ಸೊ ಹಾಗೆಯೇ ಇದರಲ್ಲಿ ಕೊಟ್ಟಿರುವಂಥ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇರ್ಬೋದು, ಜೊತೆಗೆ ಇನ್ಬಿಲ್ಟ್ ಸ್ಪಾಯ್ಲರ್ಸ್ ಇರ್ಬೋದು. ಸೊ ಇದರಿಂದೆಲ್ಲದರಿಂದ ಇದರ ಲುಕ್ಸ್ ಸೂಪರ್ ಆಗಿದೆ. ಇನ್ನು ಅದರ ಬೂಟ್ ಸ್ಪೇಸ್ ಬಗ್ಗೆ ನೋಡ್ಕೊಂಡು ಬರೋಣ. ಸೊ ಬೂಟ್ ಸ್ಪೇಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 181 ಲೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಒಂದು ಡಿಟ್ಯಾಚಬಲ್ ಟ್ರೇಸ ಇದೆ. ಸೊ ಹಾಗಾಗಿ ನೀವು ಬ್ಯಾಕ್ ಸೀಟಲ್ಲಿ ಕೂತಾಗ ನಿಮಗೆ ಇಲ್ಲೇ ಥಿಂಗ್ಸ್ನ ಪ್ಲೇಸ್ ಮಾಡ್ಕೋಬೋದು. ಇಷ್ಟೇ ಸ್ಪೇಸಲ್ಲ, ನಿಮಗೆ ಇನ್ನೂ ಹೆಚ್ಚು ಸ್ಪೇಸ್ ಬೇಕು ಅಂತ ಆದಾಗ ನೀವು ಬೇಕಾದರೆ ಬ್ಯಾಕ್ ಸೀಟ್ನ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಇನ್ನೂ ಬೂಟ್ ಸ್ಪೇಸ್ ಹೆಚ್ಚಾಗಿ ಸಿಗುತ್ತೆ. ಹಾಗೆಯೇ ಇನ್ನು ಇದರಲ್ಲಿರುವಂತಹ ಬೂಟ್ ಡೋರ್ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ನೀವು ನೋಡ್ತಾ ಇದ್ದೀರಿ ಇದನ್ನು ಇವರು ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು, ಗ್ಲಾಸಲ್ಲಿ ಕೊಟ್ಟಿರೋದ್ರಿಂದ ತುಂಬ ಡೆಲಿಕೇಟ್ ಇರ್ಬೋದು. ಸಪೋಸ್ ನಾವು ಡೋರ್ ತುಂಬ ಜೋರಾಗಿ ಹಾಕಿದಾಗ ಇದು ಹೊಡೆದೋಗೋ ಚಾನ್ಸಸ್ ಇರ್ಬೋದು ಅಂತ. ಇದಕ್ಕೆ ಆನ್ಸರ್ ನೀವೇ ನೋಡಿ. ಹೊಸದಾಗಿ ಲಾಂಚ್ ಆದಂಥ ಹಾಂಡಾ ಬ್ರಿಯೋ ಟೆಸ್ಟ್ ಡ್ರೈವ್ಗೆ ನಾನು ಹೊರಟೆ. ಅಷ್ಟರಲ್ಲಿ ತಗೊಳ್ಳಿ ನೀವೊಂದು ಶಾರ್ಟ್ ಬ್ರೇಕ್.